ಇಂದ್ರಿಯಗಳ ನಿಗ್ರಹದಿಂದ ಸಾರ್ಥಕ ಬದುಕು ಸಾಧ್ಯ. ಮಾತಾಜಿ ಜ್ಯೋತ್ಸಾಮಯಿ. ಇಂದ್ರಿಯಗಳ ನಿಗ್ರಹದಿಂದ ಮಾನವನ ಬದುಕು ಸಾರ್ಥಕವಾಗುತ್ತದೆ ಅಂತ ಕನಕಪುರದ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ಜ್ಯೋತ್ಸಾನ್ಮಯಿ ಅವರು ತಿಳಿಸಿದರು. ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಸತ್ಸಂಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಮನುಷ್ಯ ಇಂದ್ರಿಯಗಳಿಗೆ ದಾಸನಾಗದೆ ಭಗವಂತನ ದಾಸನಾಗಬೇಕು. ಭಗವಂತನ ನಿತ್ಯ ಸ್ಮರಣೆಯಿಂದ ಆನಂದ ದೊರೆಯುತ್ತೆ. ಶರಣಾಗತಿ ಮತ್ತು ವಿನಯವಂತಿಕೆಯನ್ನು ಬೆಳೆಸಿಕೊಳ್ಳುವುದರಿಂದ ದೇವರಿಗೆ ಹತ್ತಿರವಾಗುತ್ತೇವೆ. ಶ್ರೀರಾಮಕೃಷ್ಣರು ನಮಸ್ಕಾರಾಸ್ತ್ರದಿಂದ ಇಡೀ ಜಗತ್ತನ್ನೇ ಗೆದ್ದರು. ಅದರಿಂದ ಮಹಾತ್ಮರ ಜೀವನ ಮತ್ತು ಸಂದೇಶಗಳ ಅನುಸರಣೆಯಿಂದ ಅಪರೂಪದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬಹುದು ಅಂತ ಹೇಳಿದರು. ಈ ಸತ್ಸಂಗದ ಆರಂಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಭಜನೆ, ಆರತಿ ಮತ್ತು ಶ್ರೀಮದ್ ಭಗವದ್ಗೀತೆಯ ಶ್ಲೋಕಗಳನ್ನು ಕುಮಾರಿ ವೈಷ್ಣವಿ, ಅಕ್ಷರ ಮತ್ತು ಚಿರಂಜೀವಿ ನಿಖಿಲೇಶ್ ಯಾದವ್ ಅವರು ಪಠಿಸಿದರು. ಈ ಸತ್ಸಂಗದ ದಿವ್ಯ ಸಾನ್ನಿಧ್ಯವನ್ನು ಚಳ್ಳಕೆರೆಯ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿ ವಹಿಸಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಮಮತಾ ರಾಘವೇಂದ್ರ, ಸರಸ್ವತಮ್ಮ, ಗೋವಿಂದರಾಜು, ಯತೀಶಂ ಸಿದ್ದಾಪುರ್, ಸುಮನ ಕೋಟೇಶ್ವರ್, ಮಾಣಿಕ ಸತ್ಯನಾರಾಯಣ್, ಧ್ರುವ ಎಂ, ಗೀತಾ ನಾಗರಾಜ್, ರತ್ನಮ್ಮ, ಚನ್ನಬಸಪ್ಪ, ಸಿ.ಎಸ್. ಭಾರತಿ, ಚೇತನ್, ಗೀತಾ ವೆಂಕಟೇಶ್ ರೆಡ್ಡಿ, ಜಿ. ಯಶೋಧ ಪ್ರಕಾಶ್, ಶ್ರೀಪಾದ್, ಮಂಜುಳಾ ಉಮೇಶ್, ಕಾವೇರಿ ಸುರೇಶ್ ಯಾದವ್, ಶೈಲಜಾ ಶ್ರೀನಿವಾಸ್ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ.
ಹೌದಲ್ವಾ? ನಾವು ಆಲೋಚನೆ ಮಾಡಬೇಕಿದೆ ನಾನು ಈ ಒಂದು ಪಾಯಿಂಟನ್ನು. ನಾವು ಯಾವತ್ತಾದರೂ ಒಂದಲ್ಲ ಒಂದಿನ ಎಲ್ಲರೂ ನಾವು ಈ ದೇಹ ಬಿಟ್ಟು ಹೋಗ್ಲೇಬೇಕಲ್ಲ. ಶಾಶ್ವತ ಅಂತೂ ಅಲ್ಲ, ಇದು ಒಂದು ದೇಹ ಅನ್ನೋದು ನಶ್ವರ. ಆದರೆ ಮನುಷ್ಯರು ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಾನು ಯಾವಾಗಲೂ ಇರ್ತೀನಿ, ಅದಕ್ಕೆ ಏನು ಇಷ್ಟು ಸಂಪಾದನೆ ಮಾಡಿದ್ದೇ ಮಾಡಿದ್ದು ನಮ್ಗೆ ಕೊನೆಗೆ ಬೇಕಾಗಿರೋದೇನು ಅಲ್ವಾ? ಎಲ್ಲನೂ ನಾವು ತಗೊಂಡು ಹೋಗಲು ಸಾಧ್ಯ ಇಲ್ಲ. ಆದರೂ ನಾವೇನು ಮಾಡ್ತೀವಿ, ಸಂಪಾದನೆ ಮಾಡ್ತಾನೆ ಇರ್ತೀವಿ. ಅದನ್ನ ಒಳ್ಳೆ ಕೆಲಸಕ್ಕೆ, ನಿಸ್ವಾರ್ಥ ಸೇವೆಗೆ ನಾವು ಬಳಸೋದೇ ಇಲ್ಲ. ನಮ್ಮ ಸ್ವಾರ್ಥಕ್ಕೋಸ್ಕರನೇ ಬಳಸ್ಕೊಳ್ತಾನೆ ಇರ್ತೀವಿ. ಅದಕ್ಕೆ ಮೊದಲು ನಮ್ಮ ರೋಗ ಇದು ಏನು ಶಾಶ್ವತ ಅಲ್ಲ, ಈ ಜೀವನ ಶಾಶ್ವತ ಅಲ್ಲ, ನಶ್ವರ. ಈ ದೇಹ ಅನ್ನೋದು ನಶ್ವರ. ಶಾಶ್ವತ ಅನ್ನೋದು ಯಾವುದು? ಭಗವಂತ ಒಬ್ಬನೇ ಶಾಶ್ವತ. ಅವನದು ನೋಡ್ಬಿಟ್ಟು ಗಾಬರಿ ಆಗುತ್ತೆ. ಅವ್ನಿಗೆ ಎಲ್ಲೋ ಇದೇ ಇದು ಹಾವು ಅಂತ ಹೇಳ್ಬಿಟ್ಟು ಗಾಬರಿ ಆಗುತ್ತೆ. ಆಮೇಲೆ ಅವ್ನ ಹತ್ರ ಹೋಗಿ ನೋಡ್ತಾನೆ, ಅದು ಹಾವಲ್ಲ, ಏನಾಗಿದೆ, ಅದು ಹಗ್ಗ. ಇದೇನಾಯ್ತು, ಅವನಿಗೆ ಹಾವು ತರ ಕಾಣಿಸ್ತದೆ. ಹಗ್ಗ ಹಾವಾಗಿ ಕಾಣಿಸ್ತದೆ. ಅಲ್ಲಿ ಇದ್ದಿದ್ದೇನು ಹಗ್ಗನೇ ಇದ್ದಿದ್ದು. ಅವನು ತಿಳ್ಕೊಂಡಿದ್ದು ಹಾವು ಅಂತ ತಿಳ್ಕೊಂಡ. ಯಾವಾಗ ಅವನು ಅದನ್ನ ಹಾವಲ್ಲ ಇದು ಹಗ್ಗ ಅಂತ ಗೊತ್ತಾದ್ಮೇಲೆ ಏನಾಯ್ತು, ಅವನು ಭಯನ ಹೊರಟೋಗ್ಬಿಟ್ಟು. ಅದೇ ತರ ನಾವು ಅಜ್ಞಾನದಲ್ಲಿ ಇದ್ದೇವೆ. ಹಾಗಾಗಿ ನಾವೆಲ್ಲವೇನು ಅಂದ್ಕೊಳ್ತಾ ಇದ್ದೀವಿ, ಎಲ್ಲವನ್ನು ಈ ಒಂದು ಸಂಸಾರ ಇದೆಲ್ಲ ಇದು ಯಾವಾಗಲೂ ಶಾಶ್ವತ ಆಗಿರೋದು. ಈ ಜಗತ್ತು ಅನ್ನೋದು ಭಗವಂತನ ಶಕ್ತಿನೇ. ಭಗವಂತ ಬೇರೆಲ್ಲ, ಈ ಜಗತ್ತು ಬೇರೆಲ್ಲ. ಆದ್ರೆ ನಾವು ನೋಡೋ ರೀತಿ, ನೋಡೋ ದೃಷ್ಟಿಕೋನ ಬದಲಾದಾಗ ಏನಾಗುತ್ತೆ, ಎಲ್ಲ ನಮಗೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಸಿಕ್ಕರು ಯಾವ ಕೈ ಮುಕ್ಕೊಂಡೇ ಇರ್ತಾ ಇದ್ರು. ಅಷ್ಟು ಒಂದು ವಿನಯವಂತರು ನಾಗಮಹರ್ಷಿಯರು. ಅವ್ರ ಮೇಲೆ ಮಾಯೆ ಬಲೆ ಆಗ್ತಾಗ ಏನಾಯ್ತಂತೆ, ನಾಗಮಹರ್ಷಿಯರು ತುಂಬಾ ಚಿಕ್ಕದಾಗ್ತಾ ಆಗ್ತಾ 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 ಹೋದ್ರಂತೆ. ಆ ಬಲೆ ಬೀಸಿತ್ತಲ್ಲ ಮಾಯೆ, ಆ ಮಾಯೆಯಿಂದ ಮುಸುಳ್ಕೊಂಡು ಹೋಗ್ಬಿಟ್ರಂತೆ. ಅಷ್ಟು ಚಿಕ್ಕದಾಗ್ಬಿಟ್ರಂತೆ ನಾಗಮಹರ್ಷಿಯರು. ಅದನ್ನ ರಾಮಕೃಷ್ಣ ಹೇಳ್ತಾರೆ. ಅಂದ್ರೆ ಮಾಯಿಂದ ನಮ್ಮನ್ನೇ ತಪ್ಪಿಸ್ಕೊಳಕ್ ಸಾಧ್ಯ. ನಾವು ವಿನಯವಂತರ ಆದ್ರೆ ನಾವು ಮಾಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ. ಭಗವಂತ ಅವನೊಬ್ಬನೇ ನಮ್ಗೆ ಗತಿ ಅಂತ ಅವನ ಹತ್ರ ಹೋದ್ರೆ ಮಾತ್ರ ಏನಾಗುತ್ತೆ, ನಾವು ಮಾಯಿಂದ ತಪ್ಪಿಸ್ಕೊಳಕ್ಕೆ ಸಾಧ್ಯ. ರಾಮಕೃಷ್ಣ ಜೀವನ ಒಂದು ಹಂಬಲನೂ ಇದೆ. ಆದ್ರೆ ನಿಮ್ಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನೀವು ಸಾಧನೆಯಲ್ಲಿ ಮುಂದಕ್ಕೆ ಹೋಗಕ್ಕೆ ಆಗುವುದಿಲ್ಲ. ಹಾಗಾಗಿ 3 ತುಂಬಾ ಅವಶ್ಯಕತೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ. ಈ 3 ಯಾರಿಗೆ ಸಿಗುತ್ತೋ ಅವ್ರೇನು ಈ ಒಂದು ಭವಸಾಗರನ್ನ ದಾಟ್ಕೊಳ್ಬಹುದು ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆಯನ್ನ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಆಮೇಲೆ ಇದನ್ನ 3 ಪಡ್ಕೊಳ್ಳೋದಕ್ಕೆ ಏನಪ್ಪ ಅಡೆತಡೆ, ನಮ್ಗೆ ಏನು ಅಡೆತಡೆ, ತುಂಬಾ ದೊಡ್ಡ ಅಡೆತಡೆ ಯಾವ್ದಪ್ಪ ಅಂತ ಹೇಳಿದ್ರೆ ಮಾಯೆ ಅನ್ನೋದು. ಎಲ್ರಿಗೂ ಗೊತ್ತಿದೆ ಅಲ್ವಾ ಮಾಯೆ. ರಾಮಕೃಷ್ಣರು ಹೇಳ್ತಾರೆ ಮಾಯೆ ಒಂದು ಶಕ್ತಿ, 2 ಒಂದೇ, ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರೆ. ಮಾಯೆ ಅನ್ನೋದಕ್ಕೆ ಶಂಕರಾಚಾರ್ಯರು ಒಂದು ವ್ಯಾಖ್ಯಾನ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಮಾಯೆ ಅಂದ್ರೆ ಏನಂತ ಹೇಳಿದ್ರೆ ಅದು ಪರಮೇಶ ಶಕ್ತಿ, ಅವ್ಯಕ್ತ ನಾಮಿ ಪರಮೇಶ ಶಕ್ತಿ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದ್ರೆ ಅದಕ್ಕೆ ಹಿಂಗೆ ಅದು ನಮ್ಮ ಮೇಲೆ ಬರುತ್ತೆ ಅಂತ ಅವ್ಯಕ್ತ ನಾಮಿ ಅಂತ, ಅದಕ್ಕೆ ಹೆಸರು ಅವ್ಯಕ್ತ. ಅದು ನಮ್ಗೆ ಮಾಯೆಯನ್ನು ಉಂಟ ಮಾಡುತ್ತೆ, ನಮ್ಗೆ ಅಜ್ಞಾನವನ್ನು ಕಲಿಸುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತೆ ಮಾಯೆ. ಆಮೇಲೆ ಅದು ಪರಮೇಶ ಶಕ್ತಿ. ರಾಮಕೃಷ್ಣ ಹೇಳ್ತಾರಲ್ಲ, ಶಕ್ತಿ ಬೇರೆ ಅಲ್ಲ ಮತ್ತೆ ಈ ಮಾಯೆ ಬೇರೆ ಅಲ್ಲ, ಅದು ಪರಮೇಶ ಶಕ್ತಿನೇ, ದೇವರ ಶಕ್ತಿನೇ ಅದು ಮಾಯೆ ಅಂತ ಹೇಳೋದು. ಆಮೇಲೆ ಅದು ಅನಿರ್ವಚನೀಯ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಅಂದ್ರೆ ಅದು ನಿಲ್ಕೋದಿಲ್ಲ ನಮ್ಗೆ, ಇದು ಹೀಗೆ ಮಾಯೆ, ಹಿಂಗೆ ನಮ್ಗೆ ಕವಿತೆ ಮಾಯೆ ಅಂತ ಹೇಳಕ್ ಸಾಧ್ಯನೇ ಇಲ್ಲಂತೆ. ಅನಿರ್ವಚನೀಯ ಮತ್ತೆ ಮಹಾ ಅದ್ಭುತ ಅಂತ ಹೇಳ್ತಾರೆ. ಅದು ಒಂದು ಆಶ್ಚರ್ಯ ಅಷ್ಟೇ ಮಾಯೆ. ಹೀಗೆ ಮಾಯೆ ಬರುತ್ತೆ ಅಂತ ನಮ್ಗೆ ಹೇಳಕ್ ಆಗೋದಿಲ್ಲ. ಅದು ಒಂದು ಮಹಾ ಅದ್ಭುತ, ಅದು ಪರಮೇಶ್ವರ ಒಂದು ಶಕ್ತಿನೇ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಇದಕ್ಕೆ ಒಂದು ಉದಾಹರಣೆ ತಗೊಳ್ಳೋದಾದ್ರೆ, ಸ್ವಾಮಿ ವಿವೇಕಾನಂದರು ಅವರು ಪರಿವ್ರಾಜಕರಾಗಿ ಹೋಗ್ಬೇಕಾದ್ರೆ ಅವರು ಒಂದ್ಸಲ ರಾಜಸ್ಥಾನದಲ್ಲಿ ಹೋಗ್ತಾ ಇರ್ತಾರೆ, ಮರುಭೂಮಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಸ್ವಾಮಿ ವಿವೇಕಾನಂದರು. ಆಗ ಅವ್ರಿಗೆ ತುಂಬಾ ಬಾಯಾರಿಕೆ ಆಗ್ಬಿಡುತ್ತೆ. ಮರುಭೂಮಿಯಲ್ಲಿ ನೋಡ್ತಾರೆ, ಮರುಭೂಮಿಯಲ್ಲಿ ನೀರು ಸಿಗೋದು ತುಂಬಾ ಕಡಿಮೆ ಅಲ್ವಾ, ತುಂಬಾ ದೂರ ಸಿಗೋದು. ನೋಡ್ತಾರೆ ತುಂಬಾ ಬಾಯಾರಿಕೆ ಆಗಿದೆ, ನೀರು ಸಿಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬಾ ದೂರಕ್ಕೆ ನೋಡ್ತಾರೆ. ಅಲ್ಲಿ ಒಂಥರ ಏನೋ ಒಂದು ಸರೋವರ ಕಾಣಿಸ್ತಾನೆ ಒಂದು ಅನಿಸುತ್ತೆ. ಸರಿ, ಏನ್ ಮಾಡ್ತಾರೆ, ಸರೋವರ ಸಿಕ್ತು, ನಾನು ನನ್ನ ಬಾಯಾರಿಕೆನ ತಿಳಿಸ್ಕೋಬೋದು ಅಂತ ಏನ್ ಮಾಡ್ತಾರೋ
ಅವ್ರು ಎಷ್ಟು ಮುಂದಕ್ಕೆ ಹೋಗ್ತಾರೋ ಅದಷ್ಟೇ ಹಿಂದಕ್ಕೆ ಹೋಗ್ತಾನೆ ಇರುತ್ತೆ ಅವ್ರಿಗೆ. ಇದೇನಿದು ಸರೋವರ ನನಗೆ ಕಾಣಿಸ್ತಾ ಇದೆ, ಆದರೆ ನಾನು ಹೋಗ್ತಾ ಇದ್ರು ಇದು ನನಗೆ ಸಿಗ್ತಾ ಇಲ್ವಲ್ಲ ಅಂತ ಸ್ವಾಮಿ ವಿವೇಕಾನಂದರು ಒಂದು ನಿಮಿಷ ಆಲೋಚನೆ ಮಾಡ್ತಾರೆ. ಆಲೋಚನೆ ಮಾಡಿದಾಗ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓಹೋ ಅಲ್ಲಿ ನೀರಿಲ್ಲ, ನೀರ್ ತರ ನನಗೆ ಕಾಣಿಸ್ತಾ ಇದೆ ಅಷ್ಟೇ, ಅಂದ್ರೆ ಅಲ್ಲಿ ನೀರಿಲ್ಲ, ಅದು ಏನು ಮಾಯಾಮೃಗ ಅಂದ್ರೆ ಮರೀಚಿಕೆ ಅಂತ ಹೇಳ್ತಾರೆ.